ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಕರೆಂಟ್ ಅಫೇರ್ ಸೀರೀಸ್. ಇವತ್ತಿನ ಟಾಪಿಕ್ ರಾಮ್ಸರ್ ಸೈಟ್. ಯಾಕೆ ರಾಮ್ಸರ್ ಸೈಟ್ ನ್ಯೂಸ್ ಅಲ್ಲಿ ಇದೆ ಅಂಡ್ ಆಲ್ಸೋ ಯಾಕೆ ರಾಮ್ಸರ್ ಸೈಟ್ ನ ಅನೌನ್ಸ್ ಮಾಡ್ತಾರೆ, ಇದ್ರದ್ದು ಎವಲ್ಯೂಷನ್ ಏನಿದೆ ಅಂಡ್ ಆಲ್ಸೋ ವೆಟ್ಲ್ಯಾಂಡ್ ಅಂದ್ರೆ ಏನು, ವೆಟ್ಲ್ಯಾಂಡ್ ಫೀಚರ್ಸ್ ಏನಿದೆ, ಲಾಸ್ಟ್ಲಿ ಸಮ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ರಾಮ್ಸರ್ ಸೈಟ್. ದೀಸ್ ಆರ್ ಆಲ್ ಟಾಪಿಕ್ ವಿ ಹ್ಯಾವ್ ಟು ಡಿಸ್ಕಸ್. ಲೆಟ್ ಸ್ಟಾರ್ಟ್. ಯಾಕೆ ರಾಮ್ಸರ್ ಸೈಟ್ ನ್ಯೂಸ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ, ಆನ್ ದ ಒಕೇಶನ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ಜೂನ್ 5th, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ announced 100 Ramsar site in India, which is Jaiprakash Narayan Birds Sanctuary. It's also called Surhatal Bird Sanctuary. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ನೋಡೋದಾದ್ರೆ, ಬಲಿಯಾ ಡಿಸ್ಟ್ರಿಕ್ಟ್ ಆಫ್ ಉತ್ತರ್ ಪ್ರದೇಶ್. ಈ 100 ರಾಮ್ಸರ್ ಸೈಟ್ ಸ್ಪೆಷಲ್ ಫೀಚರ್ ಏನಿದೆ ಅಂತ ಅಂದ್ರೆ, ಅದನ್ನ ನೋಡೋದಕ್ಕೂ ಮುಂಚೆ ಯಾಕೆ ರಾಮ್ಸರ್ ಸೈಟ್ ನ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ರೆ, ಟು ಗಿವ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಟು ದ ವೆಟ್ಲ್ಯಾಂಡ್ ಅಂದ್ರೆ ವೆಟ್ಲ್ಯಾಂಡ್ ಗೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ನ ಕೊಡೋದಕ್ಕೋಸ್ಕರ ರಾಮ್ಸರ್ ಸೈಟ್ ನ ಅನೌನ್ಸ್ ಮಾಡ್ತಾರೆ. ಇವಾಗ ಈ 100 ರಾಮ್ಸರ್ ಸೈಟ್ ಸ್ಪೆಷಲ್ ಫೀಚರ್ ಏನು ಅಂತ ನೋಡೋದಾದ್ರೆ, ಇಟ್ ಈಸ್ ಅನ್ ಫ್ಲಡ್ ಪ್ಲೇನ್ ಆಕ್ಸ್ಬೋ ಲೇಕ್ ಆಫ್ ರಿವರ್ ಗಂಗಾ. ಆಕ್ಸ್ಬೋ ಲೇಕ್ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ, ಆಕ್ಸ್ಬೋ ಲೇಕ್ is nothing but U-shaped lake formed from when the meander of the river cut off from the main river. ಅಂದ್ರೆ ಯೂಶಲಿ ನಾವು ರಿವರ್ ಸ್ಟ್ರೈಟ್ ಆಗಿ ಫ್ಲೋ ಆಗೋದನ್ನ ನೋಡ್ತೀವಿ. ಈ ಸ್ಟ್ರೈಟ್ ಆಗಿ ಫ್ಲೋ ಆಗ್ತಿರುವಂತ ರಿವರ್ ಅಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏನಾದ್ರು ವೇರಿಯೇಷನ್ ಆಯ್ತು ಅಂತ ಅಂದ್ರೆ, ಲೈಕ್ ಸ್ಮಾಲ್ ವೇರಿಯೇಷನ್ ಆಗಿರೋದು ಅಥವಾ ಏನಾದ್ರು ಡಿಫ್ರೆನ್ಸ್ ಆಯ್ತು ಅಂತ ಅಂದ್ರೆ, ಡ್ಯೂ ಟು ಎರೋಷನ್ ಇಂದ ಅಥವಾ ಡೆಪಾಸಿಷನ್ ಇಂದ ಏನಾದ್ರು ವೇರಿಯೇಷನ್ ಆಯ್ತು ಅಂತ ಅಂದಾಗ ಅದು ಕರ್ವ್ ಶೇಪ್ ಫಾರ್ಮ್ ಆಗುತ್ತೆ. ಈ ಕರ್ವ್ ಶೇಪ್ ಫಾರ್ಮ್ ಆಗಿರುವಂತಹ ರಿವರ್ ನಿ ನಾವು ಮಿಯಾಂಡ್ರಿಂಗ್ ಆಫ್ ಎ ರಿವರ್ ಅಂತೇಳಿ ಕರಿತೀವಿ. ಈ ಮಿಯಾಂಡ್ರಿಂಗ್ ಆಫ್ ಎ ರಿವರ್ ಏನಿರುತ್ತೆ, ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಲಾರ್ಜ್ ಆಗ್ತಾ ಹೋಗುತ್ತೆ. ಈ ಲಾರ್ಜ್ ಆಗಿರುವಂತದ್ದು ನೆಕ್ಸ್ಟ್ ಏನಾದ್ರು ಫ್ಲಡ್ ಅಥವಾ ಓವರ್ ಫ್ಲೋ ವಾಟರ್ ಏನಾದ್ರು ಆಯ್ತು ಅಂತ ಅಂದಾಗ ಇದ್ರದ್ದು ಲೂಪ್ಸ್ ಏನಿರುತ್ತೆ, ಇದು ಜಾಯಿನ್ ಆಗಿ ಇಟ್ಸ್ ಟೇಕ್ ಎ ಶಾರ್ಟ್ ಅಂಡ್ ಸ್ಟ್ರೈಟ್ ರೂಟ್. ವಾಟರ್ ಫ್ಲೋ ಆಗೋದಕ್ಕೆ ಶಾರ್ಟ್ ಅಂಡ್ ಸ್ಟ್ರೈಟ್ ರೂಟ್ ನ ಇದು ತಗೊಳುತ್ತೆ. ಅವಾಗ ಇದ್ರದ್ದು ನ್ಯಾರೋ ನೆಕ್ ಏನಿರುತ್ತೆ, ಇದು ಕಟ್ ಆಫ್ ಫ್ರಮ್ ದ ಮೇನ್ ರಿವರ್. ಅವಾಗ ಈ ಕಟ್ ಆಫ್ ಆಗಿರುವಂತಹ ಈ ಯು ಶೇಪ್ಡ್ ಲೇಕ್ ಏನಿರುತ್ತೆ, ಇದನ್ನ ನಾವು ಆಕ್ಸ್ಬೋ ಲೇಕ್ ಅಂತೇಳಿ ಕರಿತೀವಿ. ಐ ಹೋಪ್ ಕ್ಲಿಯರ್ ದಿಸ್ ಪಾಯಿಂಟ್. ನೆಕ್ಸ್ಟ್ ಇದ್ರದ್ದು ಅನದರ್ ಸ್ಪೆಷಲ್ ಫೀಚರ್ ಏನು ಅಂತ ನೋಡೋದಾದ್ರೆ, ವಿಚ್ ಈಸ್ ರಿಚ್ ಇನ್ ಅವಿಫೌನಲ್ ಬಯೋಡೈವರ್ಸಿಟಿ. Avifaunal biodiversity is nothing but variety of bird species found in a particular area. ಅಂತಂದ್ರೆ ಪಕ್ಷಿಗಳ ಜೀವ ವೈವಿಧ್ಯತೆನ ನಾವಿಲ್ಲಿ ಕಾಣ್ಬೋದು. ನೆಕ್ಸ್ಟ್ ಇದು ಮೈಗ್ರೇಟರಿ ಅಂಡ್ ರೆಸಿಡೆಂಟ್ ಬರ್ಡ್ ಸ್ಪೀಸೀಸ್, ಅಂದ್ರೆ ವಲಸೆ ಮತ್ತು ಸ್ಥಳೀಯ ಪಕ್ಷಿಗಳಿಗೆ ಇದು ಆಶ್ರಯ ತಾಣವಾಗಿದೆ. ನೆಕ್ಸ್ಟ್ ಇದ್ರದ್ದು ರಾಮ್ಸರ್ ಸೈಟ್ ಎವಲ್ಯೂಷನ್ ಅನ್ನ ನೋಡೋದಾದ್ರೆ, ಇನ್ 1971 ಅಲ್ಲಿ ಇರಾನ್ನ ರಾಮ್ಸರ್ ಅನ್ನುವಂತ ಸಿಟಿನಲ್ಲಿ ಒಂದು ಕನ್ವೆನ್ಷನ್ ಆಗುತ್ತೆ. ಈ ಕನ್ವೆನ್ಷನ್ ಗೆ ರಾಮ್ಸರ್ ಕನ್ವೆನ್ಷನ್ ಅಂತೇಳಿ ನೇಮ್ ಕೊಡ್ತಾರೆ. ಈ ಕನ್ವೆನ್ಷನ್ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ, ಜಗತ್ತಿನಾದ್ಯಂತ ಇರುವಂತಹ ವೆಟ್ಲ್ಯಾಂಡ್ ಗಳನ್ನ ಕನ್ಸರ್ವ್ ಮಾಡೋದು ಮತ್ತೆ ಅದ್ರದ್ದು ಸಸ್ಟೈನಬಲ್ ಯೂಸ್, ಸುಸ್ಥಿರ ಬೆಳವಣಿಗೆಗೆ ಉತ್ತೇಜನ ನೀಡುವಂತದ್ದು ಈ ರಾಮ್ಸರ್ ಕನ್ವೆನ್ಷನ್ ಮೇನ್ ಉದ್ದೇಶ ಆಗಿರುತ್ತೆ.
ಇದು ಯಾವಾಗ ಜಾರಿಗೆ ಬಂತು ಅಂತ ನೋಡೋದಾದ್ರೆ 1975 ಇಟ್ಸ್ ಕೇಮ್ ಇನ್ ಟು ಫೋರ್ಸ್. ನಮ್ಮ ಇಂಡಿಯಾದಲ್ಲಿ ಯಾವಾಗಿಂದ ರಾಮ್ಸರ್ ಸೈಟ್ ನ ಅನೌನ್ಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ 1982 ಇಂದ ಇಂಡಿಯಾದಲ್ಲಿ ರಾಮ್ಸರ್ ಸೈಟ್ ನ ಅನೌನ್ಸ್ ಮಾಡ್ತಿದ್ದಾರೆ. ಫಸ್ಟ್ ಅನೌನ್ಸ್ಡ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ ಅಂತ ನೋಡೋದಾದ್ರೆ ಚಿಲೇಕಾ ಲೇಕ್ ಒಡಿಶಾ ಅಂಡ್ ಕ್ಯೋಲೋಡಿ ನ್ಯಾಷನಲ್ ಪಾರ್ಕ್ ಇನ್ ರಾಜಸ್ಥಾನ್. ದಿಸ್ ಟೂ ಆರ್ ಫಸ್ಟ್ ಅನೌನ್ಸ್ಡ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ. ನೆಕ್ಸ್ಟ್ ಈಗ ವೆಟ್ಲ್ಯಾಂಡ್ಸ್ ಗೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೊಡೋದಕ್ಕೋಸ್ಕರ ರಾಮ್ಸರ್ ಸೈಟ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ನೋಡಿದ್ವಿ. ವೆಟ್ಲ್ಯಾಂಡ್ಸ್ ಅಂದ್ರೆ ಏನು? ವೆಟ್ಲ್ಯಾಂಡ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಲ್ಯಾಂಡ್ which is covered by water seasonally or permanently. ಅಂದ್ರೆ ಋತುಮಾನುಸಾರವಾಗಿ ಅಥವಾ ಶಾಶ್ವತವಾಗಿ ನೀರು ಅಥವಾ ತೇವಾಂಶ ಉಳ್ಳಂತಹ ಪ್ರದೇಶ ನಾವು ವೆಟ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎಲ್ಲ ನೀರಿರುವಂತ ಪ್ರದೇಶಗಳನ್ನ ವೆಟ್ಲ್ಯಾಂಡ್ ಅಂತ ಕರೆಯಕ್ಕಾಗುತ್ತಾ ಅಂತ ಅಂದ್ರೆ ನೋ. ಅಲ್ಲಿರುವಂತಹ ನೀರು ನಾಟ್ ಎಕ್ಸೀಡ್ 6 ಮೀಟರ್ ಅಂದ್ರೆ 6 ಮೀಟರ್ಗಿಂತ ಜಾಸ್ತಿ ನೀರು ಇರಂಗಿಲ್ಲ. ಸೊ ಇದು ಯೂಶಲಿ ಈ ವೆಟ್ಲ್ಯಾಂಡ್ಸ್ ನ್ಯಾಚುರಲ್ ಆದ್ರೂ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿರ್ಬೋದು, ಅಥವಾ ಸ್ಟ್ಯಾಟಿಕ್ ಅಂದ್ರೆ ನಿಂತಿರೋ ನೀರ್ ಆಗಿರ್ಬೋದು, ಹರಿಯುವಂತ ನೀರ್ ಕೂಡ ಆಗಿರ್ಬೋದು, ಫ್ರೆಶ್ ವಾಟರ್ ಆಗಿರ್ಬೋದು, ಬ್ರಾಕಿಶ್ ವಾಟರ್ ಆಗಿರ್ಬೋದು, ಸಾಲ್ಟ್ ವಾಟರ್ ಆಗಿರ್ಬೋದು. ಅಂದ್ರೆ ಅಲ್ಲಿರುವಂತಹ ನೀರು 6 ಮೀಟರ್ಗಿಂತ ಜಾಸ್ತಿ ಇರಂಗಿಲ್ಲ. ನೆಕ್ಸ್ಟ್ ವೆಟ್ಲ್ಯಾಂಡ್ಸ್ ಟೈಪ್ಸ್ ನ ನೋಡೋದಾದ್ರೆ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್, ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಅಂಡ್ ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ಸ್. ಈ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಅಂದ್ರೆ ಏನು ಅಂತ ಅಂದ್ರೆ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಆರ್ ಅವೇ ಫ್ರಮ್ ದ ಸಿ ಅಂತ ಅಂದ್ರೆ ಈ ಸಮುದ್ರ ಅಥವಾ ಕರಾವಳಿ ಪ್ರದೇಶದಿಂದ ದೂರ ಇರುವಂತಹ ಭೂ ಪ್ರದೇಶದಲ್ಲಿ ನಾವು ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ನ ಕಾಣ್ಬೋದು. ಈ ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ರಿವರ್ಸ್ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ಫ್ಲಡ್ ಪ್ಲೇನ್ಸ್ ಆಗಿರ್ಬೋದು, ಮಾರ್ಷಸ್ ಆಗಿರ್ಬೋದು, ಆಕ್ಸ್ಬೋ ಲೇಕ್ಸ್ ಆಗಿರ್ಬೋದು. ಇವಾಗ ಅನೌನ್ಸ್ ಆಗಿರುವಂತಹ 100 ರಾಮ್ಸರ್ ಸೈಟ್ ಏನಿದೆ ಇದು ಇನ್ಲ್ಯಾಂಡ್ ವೆಟ್ಲ್ಯಾಂಡ್ ಗೆ ಎಕ್ಸಾಂಪಲ್ ಆಗಿದೆ. ಸೊ ನೆಕ್ಸ್ಟ್ ಈಗ ಕೋಸ್ಟಲ್ ವೆಟ್ಲ್ಯಾಂಡ್ಸ್ ಅಂದ್ರೆ ಇವು ಕರಾವಳಿ ತೀರದಲ್ಲಿ ಕಂಡು ಬರುವಂತಹ ವೆಟ್ಲ್ಯಾಂಡ್ಸ್. ಎಕ್ಸಾಂಪಲ್ ಮ್ಯಾಂಗ್ರೋವ್ಸ್ ಆಗಿರ್ಬೋದು, ಎಸ್ಚೂರಿಸ್ ಆಗಿರ್ಬೋದು, ಲಗೂನ್ಸ್ ಆಗಿರ್ಬೋದು, ಸಾಲ್ಟ್ ಮಾರ್ಷಸ್ ಆಗಿರ್ಬೋದು. ನೆಕ್ಸ್ಟ್ ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾನವನಿಂದ ನಿರ್ಮಿತ ಆಗಿರುವಂತಹ ವೆಟ್ಲ್ಯಾಂಡ್ಸ್. ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ಸ್ ಗೆ ಎಕ್ಸಾಂಪಲ್ ನ ನೋಡೋದಾದ್ರೆ ರಿಸರ್ವಯರ್ಸ್ ಆಗಿರ್ಬೋದು, ಇರಿಗೇಷನ್ ಟ್ಯಾಂಕ್ಸ್ ಆಗಿರ್ಬೋದು, ಫಿಶ್ ಪಾಂಡ್ಸ್ ಆಗಿರ್ಬೋದು. ಮೇನ್ ಎಕ್ಸಾಂಪಲ್ ಆಫ್ ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ಸ್ ಅಂದ್ರೆ ಪ್ಯಾಡಿ ಫೀಲ್ಡ್, ಭತ್ತದ ಗದ್ದೆ ಏನಿದೆ ಇದು ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ದೀಸ್ ಆರ್ 3 ಟೈಪ್ಸ್ ಆಫ್ ವೆಟ್ಲ್ಯಾಂಡ್ಸ್: ಇನ್ಲ್ಯಾಂಡ್ ವೆಟ್ಲ್ಯಾಂಡ್ಸ್, ಕೋಸ್ಟಲ್ ವೆಟ್ಲ್ಯಾಂಡ್ಸ್, ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ಸ್. ನೆಕ್ಸ್ಟ್ ವೆಟ್ಲ್ಯಾಂಡ್ಸ್ ಫೀಚರ್ಸ್ ಏನಿದೆ ಅಂತ ಅಂದ್ರೆ ಫೀಚರ್ಸ್ ಆಫ್ ವೆಟ್ಲ್ಯಾಂಡ್ ಇದು ವಾಟರಲೈಸ್ಡ್ ಏರಿಯಾ ಆಗಿರುತ್ತೆ. ಅಂತಂದ್ರೆ ಏರಿಯಾ ಆಫ್ ಲ್ಯಾಂಡ್ ಕವರ್ಡ್ ವಿತ್ ವಾಟರ್, ಏರಿಯಾ ಆಫ್ ಲ್ಯಾಂಡ್ ವಿಚ್ ಇಸ್ ಕವರ್ಡ್ ಬೈ ವಾಟರ್. ನೆಕ್ಸ್ಟ್ ಇಲ್ಲಿ ರಿಚ್ ಇನ್ ಬಯೋಡೈವರ್ಸಿಟಿ ಅಂದ್ರೆ ಇಲ್ಲಿ ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ವೆರೈಟಿ ಆಫ್ ಸ್ಪೀಸೀಸ್ ಆಗಿರ್ಬೋದು, ಫಿಶ್, ಆಂಫಿಬಿಯನ್ಸ್, ಈ ತರ ನಾವು ರಿಚ್ ಅಂದ್ರೆ ಜೀವ ವೈವಿಧ್ಯತೆನ ನಾವು ವೆಟ್ಲ್ಯಾಂಡ್ಸ್ ಅಲ್ಲಿ ಹೆಚ್ಚಾಗಿ ನೋಡ್ಬೋದು. ನೆಕ್ಸ್ಟ್ ಫ್ಲಡ್ ಕಂಟ್ರೋಲ್. ವೆಟ್ಲ್ಯಾಂಡ್ಸ್ ವಾಟರ್ನ ಸ್ಟೋರ್ ಮಾಡೋದ್ರ ಮುಖಾಂತರ ಫ್ಲಡ್ ನ ಕಂಟ್ರೋಲ್ ಮಾಡ್ತವೆ ವೆಟ್ಲ್ಯಾಂಡ್ಸ್. ಇಲ್ಲಿ ಇದು ಹೈಡ್ರಿಕ್ ಸಾಯಿಲ್ ಆಗಿರುತ್ತೆ. ಹೈಡ್ರಿಕ್ ಸಾಯಿಲ್ ಅಂತ ಅಂದ್ರೆ ಆಕ್ಸಿಜನ್ ಕಡಿಮೆ ಇರುತ್ತೆ, ಹೈಡ್ರೋಜನ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಜಲ ಸಸ್ಯಗಳೇನಿರುತ್ತೆ ಅದ್ರ ಬೆಳವಣಿಗೆನ ನಾವು ಹೆಚ್ಚಾಗಿ ವೆಟ್ಲ್ಯಾಂಡ್ಸ್ ಅಲ್ಲಿ ನೋಡ್ಬೋದು. ವೆಟ್ಲ್ಯಾಂಡ್ ವೆಜಿಟೇಷನ್ ಅಂದ್ರೆ ಇಲ್ಲಿ ಹೈಡ್ರೋಫೈಟ್ಸ್ ಅಂದ್ರೆ ಜಲ ಸಸ್ಯಗಳ ಬೆಳವಣಿಗೆನ ನಾವು ಇಲ್ಲಿ ಹೆಚ್ಚಾಗಿ ನೋಡ್ಬೋದು. ಅಂಡ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ ಅಂತ ಅಂದ್ರೆ ಫಿಶರಿ ಆಗಿರ್ಬೋದು,
ಅಗ್ರಿಕಲ್ಚರ್ ಆಗಿರ್ಬೋದು ಇದಕ್ಕೆಲ್ಲನ ವೆಟ್ಲ್ಯಾಂಡ್ಸ್ ರಿಸೋರ್ಸ್ ಅನ್ನ ಒದಗಿಸುತ್ತೆ. ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ವೆಟ್ಲ್ಯಾಂಡ್ಸ್. ನೆಕ್ಸ್ಟ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ರಾಮ್ಸರ್ ಸೈಟ್. ಹೈಯೆಸ್ಟ್ ನಂಬರ್ ಆಫ್ ರಾಮ್ಸರ್ ಸೈಟ್ ನ ನಾವು ವರ್ಲ್ಡ್ ಅಲ್ಲಿ ಎಲ್ಲಿ ನೋಡ್ಬೋದು ಅಂತ ಅಂದ್ರೆ UK. ಟೋಟಲ್ UK ನಲ್ಲಿ ನಾವು 179 ರಾಮ್ಸರ್ ಸೈಟ್ ನ ನೋಡ್ಬೋದು. ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಮೆಕ್ಸಿಕೋ 144. ನಮ್ಮ ಇಂಡಿಯಾ ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಗ್ಲೋಬಲಿ ನೋಡೋದಾದ್ರೆ ಏಷ್ಯಾದಲ್ಲಿ ಫಸ್ಟ್ ಪ್ಲೇಸ್. ಅಂದ್ರೆ ಇಂಡಿಯಾದಲ್ಲಿ ಟೋಟಲ್ 100 ರಾಮ್ಸರ್ ಸೈಟ್ ನ ನಾವು ನೋಡ್ಬೋದು. ಫೆಬ್ 2 ನ ಎವ್ರಿ ಇಯರ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. 2026 ವರ್ಲ್ಡ್ ವೆಟ್ಲ್ಯಾಂಡ್ ಡೇದು ಥೀಮ್ ಏನು ಅಂತ ನೋಡೋದಾದ್ರೆ 2026 ವೆಟ್ಲ್ಯಾಂಡ್ಸ್ ಟ್ರೆಡಿಷನಲ್ ನಾಲೆಡ್ಜ್ celebrating cultural heritage. ಇದು 2026 ವರ್ಲ್ಡ್ ವೆಟ್ಲ್ಯಾಂಡ್ ಡೇದು ಥೀಮ್ ಆಗಿದೆ. ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಯಾವುದು ಅಂತ ಅಂದ್ರೆ ಸುಂದರ್ಬನ್ಸ್ ವೆಟ್ಲ್ಯಾಂಡ್. ಇದು ಇಂಡಿಯಾದ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಆಗಿದೆ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದು ಲೊಕೇಟ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಟೋಟಲ್ 100 ರಾಮ್ಸರ್ ಸೈಟ್ ಇದೆ ಅಂತೇಳಿ ನೋಡಿದ್ವಿ. ಈ 100 ರಾಮ್ಸರ್ ಸೈಟ್ ಯಾವ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ರಾಮ್ಸರ್ ಸೈಟ್ ಇದೆ ಅಂತ ನೋಡೋದಾದ್ರೆ ತಮಿಳ್ನಾಡಲ್ಲಿ ನಾವು ಟೋಟಲ್ ಆಗಿ 20 ರಾಮ್ಸರ್ ಸೈಟ್ ನ ನೋಡ್ಬೋದು. ತಮಿಳ್ನಾಡಲ್ಲಿ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಯಾವುದು ಅಂತ ಅಂದ್ರೆ ಪುಜುವೇಲಿ ಬರ್ಡ್ ಸ್ಯಾಂಚುರಿ. ಸ್ಮಾಲೆಸ್ಟ್ ರಾಮ್ಸರ್ ಸೈಟ್ ಇನ್ ತಮಿಳ್ನಾಡು ಅಂತ ನೋಡೋದಾದ್ರೆ ವೆಂಬನೂರು ವೆಟ್ಲ್ಯಾಂಡ್ ಲಗೂನ್. ಅದೇ ರೀತಿ ಉತ್ತರ ಪ್ರದೇಶ ಸೆಕೆಂಡ್ ಪ್ಲೇಸ್ ಅಲ್ಲಿದೆ. ಅಂದ್ರೆ ಟೋಟಲ್ ಆಗಿ 13 ರಾಮ್ಸರ್ ಸೈಟ್ ನ ನೋಡ್ಬೋದು. ಈ 13 ರಾಮ್ಸರ್ ಸೈಟ್ ಅಲ್ಲಿ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಇನ್ ಉತ್ತರ ಪ್ರದೇಶ್ ಅಂತ ಅಂದ್ರೆ ಅಪ್ಪರ್ ಗಂಗಾ ರಿವರ್ ಸ್ಟ್ರಿಚ್. ಸ್ಮಾಲೆಸ್ಟ್ ಅಂತ ಅಂದ್ರೆ ರೀಸೆಂಟ್ ಆಗಿ ಅನೌನ್ಸ್ ಆಗಿರುವಂತಹ 99th ರಾಮ್ಸರ್ ಸೈಟ್ ಶೇಖಾಜಿಲ್ ಬರ್ಡ್ ಸ್ಯಾಂಚುರಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ 4 ರಾಮ್ಸರ್ ಸೈಟ್ ಇದಾವೆ. ಯಾವ್ಯಾವು ಅಂತ ಅಂದ್ರೆ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ which is located in Mandya, and Aganashini estuary in Uttar Kannada, and Ankasamudra birds conservation reserve in Vijayanagar. Lastly Magadi Kere conservation reserve in Gadag. Total 4 ರಾಮ್ಸರ್ ಸೈಟ್ ನಮ್ಮ ಕರ್ನಾಟಕದಲ್ಲಿ ಇದಾವೆ. ನೆಕ್ಸ್ಟ್ 2026 ಅಲ್ಲಿ ಅನೌನ್ಸ್ ಆಗಿರುವಂತಹ ರಾಮ್ಸರ್ ಸೈಟ್ ರೀಸೆಂಟ್ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತವೆ. 2026 ಅಲ್ಲಿ ನಾವು ಟೋಟಲ್ 4 ರಾಮ್ಸರ್ ಸೈಟ್ ನ ನೋಡ್ಬೋದು. ಪ್ರೆಸೆಂಟ್ಲಿ ಅನೌನ್ಸ್ ಆಗಿರೋದು ಅದರಲ್ಲಿ 97th ರಾಮ್ಸರ್ ಸೈಟ್ ಪಾಟ್ನಾ ಬರ್ಡ್ ಸ್ಯಾಂಚುರಿ ಲೊಕೇಟೆಡ್ ಇನ್ ಉತ್ತರ ಪ್ರದೇಶ್. ನೆಕ್ಸ್ಟ್ 98 ಚಹಾರಿ ದಂಡ್ ಕನ್ಸರ್ವೇಶನ್ ರಿಸರ್ವ್ ಇನ್ ಗುಜರಾತ್. ನೆಕ್ಸ್ಟ್ 99th Shekajil Bird Sanctuary located in Aligarh district of Uttar Pradesh. Lastly, recent 100 Ramsar site Jaiprakash Narayan Bird Sanctuary, it also called Surhatan Bird Sanctuary, which is located in Balia district of Uttar Pradesh. I hope you like this video. Do like, share and subscribe. Thank you.